ಬಿಸಿ ಬಿಸಿ ಅವಲಕ್ಕಿ ರೆಡಿ. ತಿಂದು ರುಚಿ ಹೇಗಿದೆ ಅಂತ ಹೇಳಿ. ಮಾವ ನಿಜವಾಗ್ಲೂ ಸೂಪರ್ ಆಗಿದೆ ಮಾವ. ಮಾಧವ, ಪ್ರೀತಿ ಅಂತಂದ್ರೆ ಇದೇ ಅಲ್ವೇನೋ. ನಮ್ಮಲ್ಲೂ ಇಷ್ಟು ಜನ ಇದ್ದಾರೆ, ಯಾರಿಗಾದರೂ ಏನಾದ್ರು ಮಾಡಿಕೊಡಿ ಅಂತ ಹೇಳಿದ್ರೆ ಹ್ಞೂ ಅಂತಾರೆ, ಆಮೇಲೆ ಸುಮ್ಮನೆ ಆಗ್ಬಿಡ್ತಾರೆ. ಓ ಮಾಧವರಾಯರು, ಯಾವಾಗ ಬಂದ್ರಿ? ಇಲ್ಲ, ಈ ಕಡೆ ಕೆಲಸ ಇತ್ತು, ಅದಕ್ಕೆ ಬಂದು ಸುಮ್ಮನೆ ನೋಡ್ಕೊಳ್ಳೋಣ ಅಂತ. ಬಸ್ಸು ತಿಂಡಿ ರೆಡಿನಾ? ಬಾಸಮತ್ ಕೂತ್ಕೋ. ಇದೇನಿದು, ಇವ್ರು ಯಾವಾಗ ಬಂದ್ರು? ಸರ್, ನೀವೇನ್ ಮಾಡ್ತಿದ್ರ ಇಲ್ಲಿ? ಬನ್ನಿ ಪ್ಲೀಸ್. ಸಮರ್, ಮಾವ ನಮಗೋಸ್ಕರ ಎಷ್ಟು ರುಚಿಯಾಗಿ ತಿಂಡಿ ಮಾಡಿದ್ದಾರೆ. ನೀನು ಕೂತ್ಕೋ ಬಾ, ನಿಂಗೂ ಬಡಿಸ್ತೀನಿ. ಸರ್, ದಯವಿಟ್ಟು ಕ್ಷಮಿಸಿ. ನೀವು ನಮ್ಮನೆಗೆ ಬಂದು ತಿಂಡಿ ಮಾಡ್ಕೊಡೋ ಅವಶ್ಯಕತೆ ಇಲ್ಲ. ನೀವು ನನಗೆ ಬಾಸ್ ಆಗಿರಿ ಅಷ್ಟೇ. ಮನೆಯವರಾಗಕ್ಕೆ ಬರಬೇಡಿ. ಏನಾದ್ರೂ ಕೆಲಸ ಇದ್ರೆ ಹೇಳಿ, ಇಲ್ಲಾಂದ್ರೆ ದಯವಿಟ್ಟು ಹೊರಡಿ. ಏನು ಅಂತ ಮಾತಾಡ್ತಾ ಇದ್ದೀಯ? ಮನೆಗೆ ಬಂದವ್ರ ಹತ್ರ ಹೀಗ ನಡ್ಕೊಳ್ಳೋದು ಅಲ್ವೋ? ಅವರು ಪ್ರೀತಿಯಿಂದ ನಮಗೆಲ್ಲ ತಿಂಡಿ ಮಾಡಿಕೊಟ್ಟಿದ್ದಾರೆ. ಮನೇಲಿ ಇಷ್ಟು ಜನ ಇದ್ದೀರಲ್ಲ, ಒಬ್ಬರಾದರೂ ಆ ಒಂದು ಪ್ರೀತಿ ಕಾಳಜಿ ತೋರಿಸಿದ್ದೀರಾ ನೀವು? ಅಂಥದ್ರಲ್ಲಿ ಬೇರೆ ಯಾರಾದರೂ ಬಂದು ಪ್ರೀತಿ ಕಾಳಜಿ ತೋರಿಸ್ತೀವಿ ಅಂತಂದ್ರೆ ನೀವು ಹೊಟ್ಟೆ ಹುರಿದೋಗುತ್ತಾ? ತಾತ, ನಿಮ್ಗೆದೆಲ್ಲ ಅರ್ಥ ಆಗಲ್ಲ, ಸುಮ್ಮನೆ ಇರಿ. ಸರ್, ಕೆಲ್ಸದ ವಿಷಯ ಏನಾದ್ರೂ ಇದ್ರೆ ಹೇಳಿ, ಇಲ್ಲಾಂದ್ರೆ ಬನ್ನಿ, ನಾನು ಡ್ರಾಪ್ ಮಾಡ್ತೀನಿ. ಇಲ್ಲ, ಬೇಡ. ಸರಿ, ನಾನು ಬರ್ತೀನಿ. ಮಾವ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಅಯ್ಯೋ, ನಂಗೇನು ಬೇಜಾರಿಲ್ಲ. ಮಾಧವ, ನೋಡು, ನಿನಗೆ ಅವನ ಸ್ವಭಾವ ಏನು ಅಂತ ಚೆನ್ನಾಗಿ ಗೊತ್ತಿದೆ ಅಲ್ವಾ? ಮಾಧವ್ ಅವರೇ, ತುಂಬಾ ದಿನದ ಹಿಂದೆ ಪೂರ್ಣಿ ತಗೋತಾ ಇದ್ದಿದ್ದ ಔಷಧಿಲಿ ರತ್ನ ಏನೋ ಮಿಕ್ಸ್ ಮಾಡಿದ್ಲು ಅಂತ ಅನುಮಾನ ಬಂದಿತ್ತಲ್ಲ, ಇನ್ಸ್ಪೆಕ್ಟರ್ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹೇಳಿ ಮೇಡಮ್, ರತ್ನನ್ ಗಂಡನ ಅಕೌಂಟ್ಗೆ ನಿಮ್ಮ ಅಕೌಂಟಿಂದ 25,000 ಅಮೌಂಟನ್ನು ಯಾಕೆ ಟ್ರಾನ್ಸ್ಫರ್ ಮಾಡಿದ್ರಿ? ಏನ್ ಮಾತು ಅಂತ ಆಡ್ತಿದ್ದೀರಾ? ಅವರು ನನ್ನ ಹತ್ರ ಬಂದು ನನಗೆ ಕಷ್ಟ ಇದೆ, ನನಗೆ ದುಡ್ಡು ಬೇಕು, ನಮ್ಮಮ್ಮ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತ ಅಂದ. ಅದಕ್ಕೆ 25,000 ದುಡ್ಡು ಹಾಕ್ತೆ. ಅದೆಲ್ಲ ಆಗಿ ಅವ್ರು ಊರ್ ಬಿಟ್ಟು ನಾಪತ್ತೆ ಆಗಿದ್ದು ಆಯ್ತಲ್ಲ. ರತ್ನಾನೇ ಔಷಧಿಲಿ ಏನೋ ಬೆರೆಸಿದಾಳೆ ಅಂತ ಗೊತ್ತಾದ್ಮೇಲೆ ನನಗೂ ವಿಷಯ ಕೇಳಿ ಶಾಕ್ ಆಯ್ತು. ನನ್ನ ಮನೆ ಅನ್ನ ತಿಂದು ನನ್ನ ಹತ್ರನೇ ಕಷ್ಟ ಅಂತ ದುಡ್ಡು ಇಸ್ಕೊಂಡು ನನ್ನ ಮಗಳ ಜೀವದ ಜೊತೆನೆ ಆಟ ಆಡಿದ್ದಾನೆ. ಅಂತವನ್ನ ಸುಮ್ಮನೆ ಬಿಡಬಾರ್ದು ಅಂತಾನೂ ಅನ್ನಿಸ್ತು. ಅಂತ ಪಾಪಿಗೆ ನಾನು ದುಡ್ಡು ಕೊಟ್ಟು ಸಹಾಯ ಮಾಡಿದ್ನಲ್ಲ ಅಂತ ನನ್ನ ಮೇಲೆ ನನಗೆ ಬೇಜಾರಾಯ್ತು. ಈ ಕಾಲದಲ್ಲಿ ಕಷ್ಟ ಅನ್ನೋರಿಗೆ ಸಹಾಯ ಮಾಡೋದೇ ತಪ್ಪಾಗೋಯ್ತು. ಇನ್ಸ್ಪೆಕ್ಟರ್, ಶಾರ್ವರಿ ಅವನಿಗೆ ದುಡ್ಡು ಹಾಕಿದ್ದಕ್ಕೂ ರತ್ನ ಪೂರ್ಣಿಗೆ ವಿಷ ಹಾಕಿದ್ದಕ್ಕೂ ನೀವೇನಾದರೂ ಲಿಂಕ್ ಮಾಡ್ತಾ ಇದ್ದೀರಾ? ಹಾಗೇನಾದರೂ ಇದ್ದರೆ ಅದನ್ನು ಇಲ್ಲಿಗೆ ಬಿಟ್ಟುಬಿಡಿ. ರತ್ನಾನೇ ಔಷಧಿ ಹಾಕಿದ್ದು ಅಂತ ಶಾರ್ವರಿಗೆ ಏನಾದರೂ ಗೊತ್ತಿದ್ದಿದ್ರೆ ಶಾರ್ವರಿನೇ ಅವಳ ಕತ್ತಿಡಿದು ದಬ್ತಿದ್ಲು, ಇಲ್ಲಿದ್ರೆ ನಿಮ್ಮ ಹತ್ರ ಕರ್ಕೊಂಡು ಬಂದು ಶಿಕ್ಷೆ ಕೊಡ್ತಿದ್ಲು. ಶಾರ್ವರಿ ಈ ಮನೆ ನಂದ ದೀಪ ಇದ್ದ ಹಾಗೆ. ಆ ದೀಪ ಉರಿತಾ ಇರೋದು ಈ ಮನೆಗೆ ಬೆಳಕು ಕೊಡೋದಿಕ್ಕೆ.
ಇಲ್ಲ ಅಣ್ಣ, ಹಾಗಂತ ತಪ್ಪು ತಿಳ್ಕೊಂಡಿದೀಯಾ. ಅವಳು ನಂದಾದೀಪ ಅಲ್ಲ, ಸೇಡಿನ ಕಿಚ್ಚಲ್ಲಿ ಹತ್ಕೊಂಡು ಉರಿತಿರೋ ಬೆಂಕಿ. ಅದೆಲ್ಲ ಸರಿ ಮಾಧವ್ ಅವರೇ, ಶಾರ್ವರಿ ಅವರು ದುಡ್ಡು ಹಾಕಿದ ವಿಷಯನ ಇಷ್ಟು ದಿನ ನಿಮ್ಗೆ ಯಾಕೆ ಹೇಳಲಿಲ್ಲ? ಅವನು ನನ್ನ ಹತ್ರನೇ ದುಡ್ಡು ತಗೊಂಡು ನಮ್ಮ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸ ಮಾಡಿದಾನೆ ಅಂತ ನಾನು ಹೇಗೆ ಹೇಳಲಿ? ಆಗ ನನ್ನ ಗಮನ ಎಲ್ಲ ನಮ್ಮ ಪೂರ್ಣಿ ಮೇಲಿತ್ತು.